ಪರಿಸರ ಸಂರಕ್ಷಣೆ ಎನ್ನುವುದು ಕೇವಲ ಸಾಮಾಜಿಕ ಜವಾಬ್ದಾರಿಯಲ್ಲ, ಅದು ವೈಯಕ್ತಿಕ ಮತ್ತು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿ ಬದಲಾಗಬೇಕು. ಈ ನಿಟ್ಟಿನಲ್ಲಿ ಪರಿಸರದ ಬಗ್ಗೆ ಪಾಲಕರು ತಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದು ಅಕ್ಷರ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ರವಿಚೈತನ್ಯ ರೆಡ್ಡಿ ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲೆಯ ಮಕ್ಕಳಿಂದ ಇಲ್ಲಿನ ಕೃಷ್ಣದೇವರಾಯ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದರು. ಪಾಲಕರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಪರಿಸರದ ಮಹತ್ವ ಮತ್ತು ಅದರಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ತಿಳಿ ಹೇಳುವ ಕೆಲಸ ಮಾಡಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಮರಗಿಡಗಳು ನಾಶವಾಗುತ್ತಿವೆ. ಪರಿಣಾಮ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ. ಸರಿಯಾದ ಆಮ್ಲಜನಕ ಸಿಗದೆ ಮಾನವನ ಆರೋಗ್ಯದ ಮೇಲೆ ಪ್ರಭಾವ ಬೀರತೊಡಗಿದೆ. ಹೀಗಾಗಿ ಪರಿಸರ ಸಂರಕ್ಷಣೆ ಈ ಹಿಂದಿನಿಗಿಂತಲೂ ಈಗ ಅತ್ಯಗತ್ಯವಾಗಿದೆ ಎಂದರು. ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಜೂನ್ 5ನೇ ತಾರೀಕು 2024 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ದಿನ ವಿಶೇಷ ಏನೆಂದರೆ ಪರಿಸರ ನಮ್ಮ ಒಂದು ಜೊತೆಗೆ ಬರುವಂತ ಒಂದು ಉದ್ದೇಶದಿಂದ, ಯಾಕಂತಂದ್ರೆ ಪರಿಸರ ಮುಖ್ಯ. ಪರಿಸರ ಉಳಿದರೆ ನಾವೆಲ್ಲ ಉಳಿದಂಗೆ, ಪರಿಸರ ಇದ್ರೆ ನಾವೆಲ್ಲ ಇದ್ದಂಗೆ. ಯಾಕಂದ್ರೆ ಈ ಗಿಡಗಳು ನಾವು ನಾಟುವುದರಿಂದ ನಮಗೆ ಪರಿಸರದಲ್ಲಿ ಆಕ್ಸಿಜನ್ ಆಗಿರ್ಬೋದು, ಮತ್ತೆ ನಮಗೆ ನೆರಳಾಗಿರ್ಬೋದು, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟಲಿಕ್ಕೆ ವಿಶೇಷವಾದ ಸಾಧನ ಅಂತಂದರೆ ನಾವು ಒಂದೊಂದು ಮನೆಗೆ ಮಿನಿಮಮ್ 5 ಗಿಡಗಳನ್ನು ನೆಡುವಂತ ಒಂದು ಉದ್ದೇಶವನ್ನು ನಾವು ಇಟ್ಕೋಬೇಕು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಅಂಗವಾಗಿ ನಡೀತಕ್ಕಂಥ ಡಿಫಾರ್ಮಸಿ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್, ಸೇಂಟ್ ಪಾಲ್ಸ್ CBSE ಶಾಲೆ, ಇವೆಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಮೂಹ ಎಲ್ಲ ಕೂಡಿಬಿಟ್ಟು ನಾವು ಜಯನಗರದ ಏರಿಯಾ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡಗಳನ್ನು ನಾಟುವ ಮುಖಾಂತರ ಈ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸುವವರಾಗಿದ್ದೇವೆ. ಈ ಒಂದು ಯಾಕಂತಂದ್ರೆ ಈ ವರ್ಷ ನೀವು ನೋಡಿರಬಹುದು, ವಿಪರೀತ ಬಿಸಿಲು 53 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗ್ಬಿಟ್ಟಿದೆ. ಹಂಗಂತಂದ್ರೆ ಮಳೆಗಾಲದಲ್ಲಿ ಸರಿಯಾದ ಮಳೆ ಬರ್ತಾ ಇಲ್ಲ. ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನಿಂದ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಆಗಬಾರ್ದಂತಂದ್ರೆ ಹೆಚ್ಚಿಗೆ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ತಕ್ಕ ಸಮಯದಲ್ಲಿ ಮಳೆ ಬೆಳೆ ಎಲ್ಲವೂ ಬರಬೇಕಂತಂದ್ರೆ ನಾವು ಇದಕ್ಕೆ ಆಸ್ಪದ ಕೊಡಬೇಕು. ಈ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಇವಾಗಲಿಂದನೇ ನಾವು ಪರಿಸರದ ಬಗ್ಗೆ ಕಾಳಜಿ, ಪರಿಸರದ ಬಗ್ಗೆ ವಿಚಾರ, ಪರಿಸರದ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಹುಟ್ಟಬೇಕಂತಂದ್ರೆ ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅವ್ರ ಕಡೆಯಿಂದನೇ ಒಂದೊಂದು ಮನೆಗೆ ಒಂದೊಂದು ಗಿಡಗಳನ್ನು ನಾಟುವ ಮುಖಾಂತರ ಒಂದು ಉದ್ದೇಶ ನಾವು ಏನಪ್ಪಾ ಅಂದ್ರೆ ಒಂದು ಅಳಿಲಿ ಸೇವೆ ಎಲ್ಲಾ ಒಂದು ಗಂಗಾವತಿಯನ್ನು ನಾವು ಹಸಿರುವನ, ಗಂಗಾವತಿ ಅಂದ್ರೆ ಏನಪ್ಪಾ ಗ್ರೀನ್ ಲ್ಯಾಂಡ್ ಅನ್ನುವಂಥದ್ದು ಆಗಬೇಕು. ಈಗಾಗಲೇ ಪ್ಯಾಡಿ ಲ್ಯಾಂಡ್ ಅಂತಿದೆ. ನಮ್ಮ ಗಂಗಾವತಿಗೆ ಹೆಸರು ಪ್ಯಾಡಿ ಲ್ಯಾಂಡ್ ಅಂದ್ರೆ ನೆಲ್ಲು ಬೆಳೆಯುವಂತಹ ಉತ್ತಮ ಪ್ರದೇಶ ಅಂತ ಇದೆ. ಅದರ ಜೊತೆಗೆ ಇಲ್ಲಿ ಗಂಗಾವತಿ ಬರಬೇಕಂದ್ರೆ ಒಂದು ಒಳ್ಳೆ ಊಟಿಗೆ ಹೋದಂಗೆ, ಒಂದು ಒಳ್ಳೆ ಗಾರ್ಡನ್ ಸಿಟಿಗೆ ಹೋದಂಗೆ ನಾವು ಆಗಬೇಕನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಇವತ್ತಿರ್ತಕ್ಕಂಥ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಗಿಡಗಳನ್ನು ನಾಟುವ ಮುಖಾಂತರ ನಾವು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಸೆಲೆಬ್ರೇಟ್ ಮಾಡಬೇಕನ್ನುವಂತ ಉದ್ದೇಶ ನಮ್ಮಲ್ಲಿದೆ. ಧನ್ಯವಾದಗಳು. ನಮಸ್ಕಾರ. ಮೊದಲನೇ ಫಸ್ಟ್ಲಿ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಾವು ಸೈಂಟ್ ಪಾಲ್ಸ್ ಸಂಸ್ಥೆಯಿಂದ ಸೈಂಟ್ ಪಾಲ್ಸ್ ಶಾಲೆ, ಸೈಂಟ್ ಪಾಲ್ಸ್ PU ಕಾಲೇಜು, ಸೈಂಟ್ ಪಾಲ್ಸ್ ಡಿಫಾರ್ಮಸಿ ಕಾಲೇಜ್ ಅವರು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಸುತ್ತಮುತ್ತ ಇರುವ ಪ್ರದೇಶ ಅಂದ್ರೆ ಜಯನಗರದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡವನ್ನು ಅಥವಾ ಇನ್ನೊಂದು ಕೇಳಿದ್ರೆ ಇನ್ನೊಂದು ಉಚಿತವಾಗಿ ಗಿಡವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂತಂದ್ರೆ ಫಸ್ಟ್ ನಮ್ಮಿಂದ ಅವೇರ್ನೆಸ್ ಅನ್ನೋದು ಸ್ಟಾರ್ಟ್ ಆಗಲಿ. ನಮ್ಮ ಅವೇರ್ನೆಸ್ ನಮ್ದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸೊಸೈಟಿ ಏನಿದೆ ಅದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ಅವರು ಸ್ಟಾರ್ಟ್ ಮಾಡಲಿ. ಒಬ್ಬರಿಂದ ಇನ್ನೊಬ್ರು, ಹಾಗಾಗಿ ಹಿಂಗೆ ಹೋಗ್ಕೊಂತ ಗಂಗಾವತಿನ ಗಾರ್ಡನ್ ಸಿಟಿ ಅಂತ ಎಂಬ ಒಂದು ಉದ್ದೇಶದಿಂದ ನಾವು ಹೋಗ್ತಿದ್ದೇವೆ. ಸೊ ನಾವು ಮಾಡ್ತಿದ್ದೇವೆ, ನೀವು ಜೊತೆಗೂಡಿ ಸೊ ಗಂಗಾವತಿ ಹಸಿರಾಗಿ ಮಾಡೋಣ. ಧನ್ಯವಾದಗಳು. ವಿಶ್ವ ಪರಿಸರ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳನ್ನು ಎಲ್ಲರಿಗೂ ಸಲ್ಲಿಸ್ತೀನಿ. ಪರಿಸರ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಈಗಿನ ಜನ ಅದನ್ನು ಮರಿತಾ ಇದ್ದಾರೆ. ನಾವು ಎಲ್ಲೋ ಅದನ್ನು ಮಾಡ್ತಿದ್ದೀವಿ ಅನ್ಸುತ್ತೆ.
ಹಾಗಾಗಿ ಕೆಲವೊಂದು ಬದಲಾವಣೆಗಳು ಒಂದು ಕಿಡಿಯಿಂದ ಬೆಂಕಿ ಹತ್ತುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಬದಲಾವಣೆಗಳಿಗೆ ಕೆಲವೊಂದು ಅವಕಾಶಗಳು ಕೂಡಿ ಬರುತ್ತೆ. ಆ ಅವಕಾಶ ನಮಗೆ ಕೂಡಿ ಬಂದಿದೆ ಇವತ್ತು. ಹಾಗೆ ಗಂಗಾವತಿನಲ್ಲಿ ಹಸಿರು ಕ್ರಾಂತಿ ಅನ್ನೋದು ನಮ್ಮಿಂದನೇ ಪ್ರಾರಂಭ ಆಗಲಿ, ಇಡೀ ಗಂಗಾವತಿ ಹಸಿರಾಗಲಿ, ಉಸಿರಾಡಲಿಕ್ಕೆ ಒಳ್ಳೆ ಆಮ್ಲಜನಕ ಸಿಗಲಿ, ತಾಪಮಾನ ಕಮ್ಮಿ ಆಗಲಿ, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ನಾವು ಸೈಂಟ್ ಪಾಲ್ ವಿದ್ಯಾಸಂಸ್ಥೆಯವರು CBSE ಸ್ಕೂಲ್ ಆಗಿರಲಿ, ಡಿ-ಫಾರ್ಮಾ ಕಾಲೇಜಸ್ ಹಾಗೆ PU ಕಾಲೇಜಸ್ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಇವತ್ತು ಈ ಹಸಿರು ಕ್ರಾಂತಿಯನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹಸಿರು ಕ್ರಾಂತಿ ಎಲ್ಲ ಕಡೆ ಮುಳುಗಲಿ, ಗಂಗಾವತಿಯ ಮೂಲೆ ಮುಳುಗು ಇದು ತಲುಪಲಿ ಅಂತ ಕೇಳ್ತಾ ನನ್ನ ಮಾತು. ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಮ್ಮ CBSE ಸ್ಕೂಲು ಮತ್ತು ಕಾರುಣ್ಯ PU ಕಾಲೇಜು ಮತ್ತು ಸೈಂಟ್ ಪಾಲ್ ಡಿ-ಫಾರ್ಮಸಿ ಕಾಲೇಜಿಂದ ಗಂಗಾವತಿಯ ಜಯನಗರದಲ್ಲಿ ಎಲ್ಲ ಮನೆಗಳಿಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ತಮ್ಮೆಲ್ಲ ಸಾರ್ವಜನಿಕರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಮ್ಮ ಸಮೂಹ ಸಂಸ್ಥೆ ಯಾವಾಗಲೂ ಈ ಥರ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರಿತಾ ಇದೆ. ಸೊ ಇದಕ್ಕೆ ತಮ್ಮ ಪ್ರೋತ್ಸಾಹವನ್ನು ನಾವು ಬಯಸ್ತಾ ಇದ್ದೀವಿ. Honored IAS teachers and all my dear friends. My name is Sinchana. I am from class 9. First of all, I wish you all happy Environment Day. Nature, the word that nurtures the life on the earth. Without nature, there is no future for this earth. Every year on this day, we will celebrate Nature Environment Day to create awareness among the future. Thank you. Good morning everyone, myself Ananya, I am studying in 9th standard. Today we are gathered here to celebrate Environment Day. Our environment is one of the most important aspects to survive in life. Without it we cannot survive. In environment we include air, water, plants, etc. The universe is telling that without environment we cannot survive our life. Thank you. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ನಾವೆಲ್ಲರೂ ಪರಿಸರನ ಉಳಿಸೋಣ, ಬೆಳೆಸೋಣ. ಪರಿಸರದಿಂದ ಪರಿಸರ ಇದ್ದರೆ ನಾವೆಲ್ಲ ಬದುಕೋಕೆ ಸಾಧ್ಯ. ಹಸಿರು ಉಸಿರಾಗಿಸೋಣ ಅಂತ ಕೇಳುತ್ತಾ ನನ್ನ ಎರಡು ಮಾತು. On behalf of our Institute of St. Paul School Institution, we decided we are conducting today environmental in special way. We are planting in around of area that in Jayanagar from our students and from our school sites, our management and teachers. We are all involved in helping save our environment for our future. Thank you.